ಫ್ಲಾಶ್ ಬ್ಯಾಕ್. ಫಸ್ಟ್ ವಿಡಿಯೋದಲ್ಲಿ ಇದೆಲ್ಲ ಬೇಡ ಅನಿಸುತ್ತೆ. ಫಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಲಾಂಗ್ ರೈಡ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಬೇಕಿತ್ತು. ನಾನು ಬರ್ತೀನಿ ಅಂತಲೇ ಈ ಥರ ರೆಡಿಯಾಗಿ ನಿಂತಿದೆ ಅನಿಸುತ್ತೆ ಸಕಲೇಶ್ಪುರ. ಯಾವ್ಯಾವ ಸ್ಪೀಡಲ್ಲಿ ಎಷ್ಟು ಮೈಲೇಜ್ ಕೊಡ್ಬೋದು ಅನ್ನೋ ಕಂಪ್ಲೀಟ್ ಐಡಿಯಾನ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಮಸ್ತಾಗಿ ಓಡಿಸ್ಬೋದು ಗಾಡಿನ. 1 hour later. ನೋಡಿ, ತಾತ ಅಜ್ಜಿ ಸೇರಿಕೊಂಡು ಒಂದು ಚಿಕ್ಕ ಹೋಟ್ಲು ಮಾಡ್ಕೊಂಡಿದ್ದಾರೆ. ಒರಿಜಿನಲ್ ಶೋರೂಮ್ ಪ್ರೈಸ್ಗಿಂತ ಅವ್ರಿಗೆ 20,000 ಡಿಸ್ಕೌಂಟ್ ಆಗಿದೆ ಅಂತಂದ್ರೆ ನಂಬ್ತೀರಾ ನೀವು? ಟ್ರಾವೆಲರ್ಸಿಗೆ ನೆಸೆಸಿಟಿ ಇರುವಂಥ ಪ್ರತಿಯೊಂದು ಐಟಮ್ಸೂ ಇದೆ ಇಲ್ಲಿ. ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಥರ ಮಾತುಗಳು ಬರ್ತಾ ಇದೆ ಶೋರೂಮ್ ಕಡೆಯಿಂದ. ನೀವೇನಾದರೂ ತುಂಬ ಜನ ಬರ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಡೈನಿಂಗ್ ಸೆಟಪ್ ಕೂಡ ಸಿಗುತ್ತೆ. ಕಪಲ್ಸ್ಗೆ ಮಾತ್ರ ಹೇಳಿ ಮಾಡಿಸಿದ ಜಾಗ ಇದು. ಇಲ್ಲಿರೋದು ಶಿವನ್ ಉಗ್ರರೂಪ ಭೈರವ. ಸಕಲೇಶ್ಪುರದಲ್ಲಿರೋ ಒನ್ ಆಫ್ ದಿ ಫೇಮಸ್ ಟೆಂಪಲ್ ಇದು. ಹೋಗ್ತಾ ಮಾತಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಕೂಡ್ ರಸ್ತೆಯಲ್ಲೇ ಊಟಕ್ಕೆ ಈ ಕಡೆ ಬಂದಿದ್ದೀನಿ. ನೋಡೋಣ ಬೇರೆ ಬೇರೆ ಕಡೆ ಟ್ರೈ ಮಾಡೋಣ ಅನ್ನೋದು ಅಷ್ಟೇ ಯೋಚನೆ. ನೋಡೋಣ ಹೇಗಿರುತ್ತೆ ಊಟ ಅನ್ನೋದು. ತಾತ ಅವಾಗಲೇ ಕರೆದ್ರು ಹೋಗ್ಬೇಕಿದ್ರೆ ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ. ಕರೆದ್ರಲ್ಲ, ನೋಡೋಣ ಅಂತ ಬಂದಿದ್ದೀನಿ. ನೋಡೋಣ. ನೋಡಿ, ತಾತ ಅಜ್ಜಿ ಸೇರ್ಕೊಂಡು ಒಂದು ಚಿಕ್ಕ ಹೋಟ್ಲು ಮಾಡ್ಕೊಂಡಿದ್ದಾರೆ. ಮನೆಯವ್ರ ತರ ಮಾತಾಡಿಸಿ ಹೋಗೋರ್ನೆಲ್ಲ ಬನ್ನಿ ಊಟಕ್ಕೆ ಅಂತ ಕರೆದು. ಇದು ಎಲ್ಲಿ ಸಿಗುತ್ತೆ ಹೇಳಿ? ಪುಣ್ಯ ಮಾಡಿರ್ಬೇಕು ಇದಕ್ಕೆಲ್ಲ. ಮೊಬೈಲಲ್ಲೇ ಮುಳುಗೋಗಿರೋ ಈ ಪ್ರಪಂಚದಲ್ಲಿ ಈ ತರನೂ ಒಂದು ಪ್ರಪಂಚ ಇದೆ. ಅದು ನಮಗ್ ಸಿಗುತ್ತೆ ಅಂತಂದ್ರೆ ಕಾಮಿಡಿ ಮಾಡ್ಕೊಂಡು ಮುಂದೆ ಕೂತ್ಕೊಂಡು ನಗ್ನಗ್ತಾ ಮಾತಾಡ್ತಾ ಇರೋ ತಾತ, ಅವ್ರ ಹಿಂದೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಗ್ತಾ ಇರೋ ಅಜ್ಜಿ, ಅದ್ರ ಮುಂದೆ ನಾನು ಆರಾಮಾಗಿ ಊಟ ಮಾಡ್ತಾ ಇದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಟ್ರಾವೆಲಿಂಗ್ ಮಾಡಿದ್ರೇನೆ ಇದೆಲ್ಲ ಅನುಭವ ಆಗೋದು. ಒಂದೇ ಕಡೆ ಕೂತ್ಕೊಂಡು ಅದು ಕೆಲಸ ಇದು ಕೆಲಸ ಅಂತಂದ್ರೆ ಯಾವುದು ಅನುಭವ ಆಗಲ್ಲ, ಯಾವುದು ಗೊತ್ತಾಗೋದಿಲ್ಲ ನಮಗೆ. ನೋಡಿ, ಈ ಕಡೆ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಮನ್ಸಾದ್ರೆ ಒಂದ್ಸಲ ಈ ಕಡೆ ಬಂದು ಹೋಗಿ. ಇದೇ ನಾನು ಇವಾಗ ಊಟ ಮಾಡಿದ ಚಿಕ್ಕ ಹೋಟೆಲ್. ಇವರಿಬ್ಬರೇ ಓನರ್ಸ್. ಆದ್ರೆ ಮನ್ಸಾದ್ರೆ ವಿಸಿಟ್ ಮಾಡಿ ಊಟ ಮಾಡಿ ಖುಷಿಯಾಗಿರಿ. ನಾನು ಉಳ್ಕೊಂಡಿರೋ ಸ್ಟೇ ಬಂದು ನಂದಿ ಕಾಟೇಜ್ ಅಂತ. ಅದನ್ನ 1 ದಿವಸಕ್ಕೆ ಅಂತಂದು ಮುಂಚೆನೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡೇ ಬಂದಿದ್ದು ನಾನು ಇಲ್ಲಿಗೆ. ಕೂಡ್ ರಸ್ತೆಗೆ ಇದು ತುಂಬಾ ಹತ್ರ ಆಗುತ್ತೆ. ಹೇಗಿದೆ, ಹೇಗ್ ಕಾಣಿಸುತ್ತೆ, ಅಲ್ಲಿನ ವ್ಯೂ ಹೆಂಗಿದೆ ಎಲ್ಲ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇವಾಗ ಲಾಂಗ್ ರೈಡ್ ಯೋಚನೆ ಮಾಡೋಕ್ಕಿಂತ ಮುಂಚೆ ಮೇನ್ಲಿ ಬೈಕಿಗೆ ಬೇಕಾಗಿದ್ದು ಕ್ರಾಶ್ ಗಾರ್ಡ್ಸು ಮತ್ತು ಸ್ಯಾಡಲ್ ಸ್ಟೇ, ಫುಟ್ ರೆಸ್ಟ್ ಎಲ್ಲನೂ ಹಾಕ್ಸಿದ್ದೀನಿ. ನೋಡಿ, ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ತರ ಕಾಣಿಸುತ್ತೆ. ರೂಮ್ ವಿಂಡೋಸ್ ಮಾತ್ರ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ನೋಡಿ, ವಿಂಡೋ ಕವರ್ ತೆಗೆದ್ರೆ ವ್ಯೂ ನೋಡಿ ಒಂದ್ಸಲ ರೂಮಿಂದ ಆಚೆ ಕಡೆ. ರೂಮ್ ಜೊತೆ ಬೆಡ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. 2 ಚೇರ್ ಇದೆ, 1 ಟೀಪೋ ಇದೆ. ಬೆಡ್ ಸ್ವಲ್ಪ ಜಾಸ್ತಿನೇ ಸಾಫ್ಟ್ ಆಗಿದೆ ಅನ್ಸುತ್ತಪ್ಪ ನನ್ಗಂತೂ. ಟ್ರಾವೆಲರ್ಸಿಗೆ ನೆಸೆಸಿಟಿ ಇರುವಂತ ಪ್ರತಿಯೊಂದು ಐಟಮ್ಸೂ ಇದೆ ಇಲ್ಲಿ. ವಾಶ್ರೂಮ್ ಕೂಡ ಫುಲ್ ಕ್ಲೀನ್. ಬಿಸಿನೀರಿಗೆ ಯೋಚನೆ ಮಾಡಂಗೆ ಇಲ್ಲ. ಗೀಸರ್ ಇದೆ. ಟಿವಿ ಏನಕ್ಕೆ ಇಟ್ಟವ್ರೆ ಅಂತ ಗೊತ್ತಾಗಿಲ್ಲ, ಬಟ್ ವರ್ಕಿಂಗ್ ಇದೆ. ಎಲ್ಲ ಚಾನಲ್ಸ್ ಬರುತ್ತೆ. ಆದ್ರೆ ಸಕಲೇಶ್ಪುರಕ್ಕೆ ಬಂದವ್ರು ಟಿವಿ ನೋಡ್ಕೊಂಡು ಯಾರು ಸ್ಟೇ ಅಲ್ಲಿ ಕೂತ್ಕೋತಾರೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಮೇ ಬಿ ಇರ್ತಾರೆ ಅನ್ಸುತ್ತೆ ಅಂತವ್ರು. ಇನ್ನು ಹೊರ್ಗಡೆಯಿಂದ ವ್ಯೂ ನೋಡಿದ್ರಂತೂ ಪಕ್ಕ ಕಳೆದೋಗ್ತೀರಾ. ಇವಾಗ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಟೆಂಟ್ ನ ಪ್ರಿಫರ್ ಮಾಡೋರ್ಗೆ ಅಂತಾನೆ ಮಾಡಿರೋದು. ದೊಡ್ಡ ಜೋಕಾಲಿನ ಇದೆ ನೋಡ್ರಪ್ಪ. ನಾನು ಅವಾಗ್ಲೇ ಒಂದು ರೂಮ್ ಒಳಗಿಂದ ವಿಡಿಯೋ ಮಾಡಿದ್ದು. ಆ ರೂಮ್ ಇರೋದು ಗ್ರೌಂಡ್ ಫ್ಲೋರ್ ಅಲ್ಲಿ. ಆಕ್ಚುಲಿ ಬಿಲ್ಡಿಂಗ್ ಇರೋದು 2 ಫ್ಲೋರ್ ಇದೆ. ಇನ್ನ ಟಾಪ್ ಫ್ಲೋರ್ ಏನಾದ್ರು ಬುಕ್ ಮಾಡ್ಕೊಂಡ್ರಿ ಅಂತಂದ್ರೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅನ್ಕೊಳ್ಳಿ. ನೀವೇನಾದ್ರೂ ತುಂಬಾ ಜನ ಬರ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ನಿಮ್ಗೆ ಡೈನಿಂಗ್ ಸೆಟಪ್ ಕೂಡ ಸಿಗುತ್ತೆ. ಅದಕ್ಕೆ ಅಂತಾನೆ ಸೆಪರೇಟ್ ಜಾಗನೂ ಕೂಡ ಇದೆ. ಇಲ್ಲಿ ಕೇರ್ ಟೇಕರ್ ಹತ್ರ ನೀವು ಮುಂಚೆನೆ ಮಾತಾಡ್ಕೊಂಡ್ರೆ ನಿಮ್ಗೆ ಊಟಕ್ಕೂ ಇಲ್ಲೇನೆ ವ್ಯವಸ್ಥೆ ಆಗುತ್ತೆ. ಅಕಸ್ಮಾತ್ ಏನಾದ್ರು ಇಲ್ಲಿ ಬರೋ ಯೋಚನೆ ಇದ್ರೆ ನಿಮ್ಗೆ ಮುಂಚೆನೆ ಮಾತಾಡ್ಕೋಬೇಕು ಊಟದ ಬಗ್ಗೆ. ಅದೊಂದು ಮರಿಬೇಡಿ. ಕಪಲ್ಸ್ಗೆ ಮಾತ್ರ ಹೇಳಿ ಮಾಡಿಸಿದ ಜಾಗ ಇದು. ಅಷ್ಟು ಕ್ಯೂಟ್ ಆಗಿದೆ, ಪೀಸ್ಫುಲ್ ಆಗಿದೆ, ಅಷ್ಟು ಸೈಲೆಂಟ್ ಆಗಿದೆ, ಸೇಫ್ ಕೂಡ ಇದೆ. ಏನೂ ತೊಂದರೆ ಇಲ್ಲ ಇಲ್ಲಿ. ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಮಾಡಿರೋಷ್ಟೇ ವ್ಯೂ ಮಾತ್ರ ವರ್ತ್ ಅನ್ಸುತ್ತೆ. ಈ ಸ್ಟೇದು ಬೆಸ್ಟ್ ಪಾರ್ಟ್ ಏನಂತಂದ್ರೆ ನೋಡಿ, ಈ ಸ್ಟೇ ಮುಂದೆ ಈ ತರ ನೀರು ಹರಿತಾ ಇರುತ್ತೆ. ಮಳೆ ನೀರು ಈ ತರ ಹರಿಯೋ ನೀರು ನೋಡ್ತಾ ಇದ್ರೆ ಅದೊಂದು ಮಜಾನೇ ಬೇರೆ. ವಿಂಡೋ ಓಪನ್ ಮಾಡಿದ್ರೆ ನಿಮ್ಗೆ ಬೈಕ್ ಕಾಣಿಸುತ್ತೆ ಒಳಗಡೆಯಿಂದ. ನೀವು ಟಾಪ್ ಫ್ಲೋರ್ ಅಲ್ಲಿ ಇದ್ರು, ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರು, ಬೈಕ್ ಆಗ್ಲಿ ಕಾರ್ ಆಗ್ಲಿ ಯಾವ್ದೇ ವೆಹಿಕಲ್ ಇದ್ರು ಪಾರ್ಕಿಂಗ್ ಮಾಡಕ್ಕೂ ಜಾಗಕ್ಕೆ ಏನು ಕಡಿಮೆ ಇಲ್ಲ. ಇಲ್ಲಿ ಕೇರ್ ಟೇಕರ್ ಇವ್ರೇನೆ. ಇವ್ರನ್ನ ನೋಡಿದ್ರೆ ಬೇರೆ ಯಾರೋ ನೆನಪಾಗಲ್ವಾ ನಿಮ್ಗೆ? ನೋಡಿ ಒಂದ್ಸಲ ಸರಿಯಾಗಿ. ಬಟ್ ಅವರಲ್ಲ, ಇವ್ರಲ್ಲ, ಇವ್ರೇ, ಅವ್ರವ್ರೆ. ಇವತ್ತಿಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೊರಡ್ಬೇಕು. ಚೆಕ್ಔಟ್ ಇರೋದು ಬೆಳಿಗ್ಗೆಗೆ. ಮೋಸ್ಟ್ಲಿ ಇದು ದೇವ್ರ ಮನೆ ಬೆಟ್ಟಕ್ಕೆ ಹೋಗೋ ರೋಡ್ ಅನ್ಸುತ್ತೆ. ಪ್ರತಿಯೊಬ್ರು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ. ಒಂದು ಸ್ಮೈಲ್ ಕೊಡ್ತಾರಲ್ಲ, ಅದು ತುಂಬಾ ಕಷ್ಟ ತಗೊಳ್ಳೋದು. ಬೆಳಿಗ್ಗೆ ಆಯ್ತು, ಇನ್ನೇನು ಚೆಕ್ಔಟ್ ಮಾಡ್ಬೇಕು. ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಬೈಕ್ಗೆ ಲೋಡ್ ಮಾಡಿದ್ದು ಆಯ್ತು. ಹೊರಡೋಣ ಬನ್ನಿ ಇಲ್ಲಿಂದ ಇವಾಗ. ಆದ್ರೂ ಈ ಸ್ಟೇ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಬಾಯ್ ಅಂತ ಹೇಳ್ಬಿಡಿ ಸ್ಟೇಗೆ ನೀವು ಒಂದ್ಸಲ. ಇನ್ನೊಂದು ಇಷ್ಟ ಆಗಿದ್ದು ಏನಂತಂದ್ರೆ ಈ ಸ್ಟೇ ಅಲ್ಲಿ ನನಗೆ ಸ್ವಲ್ಪ ದೂರ ಆಫ್ ರೋಡ್ ಮಾಡ್ಕೊ ಬರ್ಬೇಕು. ಈ ಸ್ಟೇ ರೀಚ್ ಆಗ್ಬೇಕು ಅಂತಂದ್ರೆ ಅವಾಗ್ಲೇ ಹೇಳ್ದಂಗೆ ಅದು ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೈಕರ್ಸ್ಗೆ. ಹೊರಡೋಣ ಇಲ್ಲಿಂದ. ಹೆಂಗ್ ಕಾಣಿಸ್ತದೆ ಬೈಕ್ ಓಡಿಸ್ಬೇಕಾದ್ರೆ? ಒಂದು ಕಮೆಂಟ್ ಮಾಡ್ಬೋದಾ? ಮರಿದೇನೆ ಒಂದು ಕಮೆಂಟ್ ಮಾಡಿ ನೋಡೋಣ. ಹೋಗ್ತಾ ಮಾತಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.
ಫಸ್ಟ್ ಇವಾಗ ತಿಂಡಿ ತಿನ್ಕೊಂಡು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇರ್ಬೋದು ಕಮೆಂಟ್ ಮಾಡಿ ನೋಡೋಣ. ಹಂಗೆ ಹೋಗ್ತಾ ಹೋಗ್ತಾ ಬೈಕ್ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ. ಒಂದು ಮೇನ್ ಹೇಳ್ತೀನಿ, ಕಂಟಿನ್ಯೂಸ್ ಲಾಂಗ್ ರೈಡ್ ಮಾಡ್ತೀರಾ, ಒಬ್ಬರೇ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ಮಾಡ್ಬೋದು, ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಪಿಲಿಯನ್ ಜೊತೆ ನೀವೇನಾದ್ರೂ ತುಂಬಾ ಲಾಂಗ್ ರೈಡ್ ಮಾಡ್ತೀರಾ ಅಂತಂದ್ರೆ ಹಿಂದೆ ಕೂತಿರೋರ್ಗಂತೂ ಪಕ್ಕಾ ಸ್ಟ್ರೈನ್ ಆಗುತ್ತೆ. ಬೈಕ್ ಮೇಲೆ ಜಾಗ ಕಡಿಮೆ ಇದೆ ಅನ್ನೋ ತರ ನಿಮ್ಗೂ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಬಹುದು. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಲಾಂಗ್ ರೈಡ್ಸ್ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ಇಬ್ರು ಟ್ರಾವೆಲ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಅದನ್ ಬಿಟ್ರೆ ಆಲ್ವೇಸ್ ನಾನ್ ಸಜೆಸ್ಟ್ ಮಾಡೋದು ಏನಂತಂದ್ರೆ, ಈ ಬೈಕ್ ಅಲ್ಲಿರೋದು ಟ್ಯೂಬ್ ಟೈರ್ಸ್ ಆಗಿರೋದ್ರಿಂದ ಪಂಚರ್ ರಿಪೇರ್ ಫೋಮ್ ಒಂದು ಇಟ್ಕೊಂಡಿರ್ಬೇಕು ನೀವು. ಮೋಟುಲ್ ಅವ್ರದ್ದು ಅಥವಾ ಯಾವುದೇ ಕಂಪನಿದಾದ್ರೂ ಅಕಸ್ಮಾತ್ ಏನಾದ್ರೂ ಪಂಚರ್ ಆಯ್ತು ಅಂತಂದ್ರೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಮುಂದೆ ಪಂಚರ್ ಶಾಪ್ ಹತ್ರ ತಗೊಂಡು ಹೋಗೋತ್ತರ್ಗು ಹೆಲ್ಪ್ ಆಗಬಹುದು. ಇದೊಂದು ಹುಷಾರಾಗಿರಿ. ಇನ್ನೊಂದು, ಇಫ್ ಇನ್ ಕೇಸ್ ಏನಾದ್ರೂ ಸ್ಕಿಡ್ ಆಗಿ ಬೈಕ್ ಬಿದ್ದಾಗ ಇಂಪ್ಯಾಕ್ಟ್ ಬೀಳೋದು ನಿಮ್ಗೆ ಮಿರರ್ಸ್ ಮೇಲೆ. ಮಿರರ್ಸ್ ಲೂಸ್ ಆದ್ಮೇಲೆ ನಿಮ್ಗೆ ಬೈಕ್ ಓಡಿಸೋದು ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ. ನಿಮ್ ಟೂಲ್ ಕಿಟ್ ಅಲ್ಲಿ ಮಿರರ್ಸ್ ಟೈಟ್ ಮಾಡೋದಕ್ಕೆ ಸ್ಪ್ಯಾನರ್ಸ್ ಇದ್ರೆ ತುಂಬಾ ಒಳ್ಳೇದು, ನನ್ನ ಸಜೆಷನ್. ಒಂದು ಹೋಟೆಲ್ ಸಿಕ್ತು, ಫಸ್ಟ್ ತಿಂಡಿ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ್ದನ್ನೆಲ್ಲ ಮಾತಾಡೋಣ. ನೋಡಿ ಇದೇ ಹೋಟೆಲ್. ಹಳ್ಳಿ ಹೋಟೆಲ್ಗಳೇ ಒಂಥರ ಚಂದ. ಇಲ್ಲೇ ತಿಂಡಿ ತಿನ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಇವಾಗ ಎಲ್ಲಿಗೆ ಅಂತ ಗೆಸ್ ಮಾಡಿದ್ರ, ಕಮೆಂಟ್ ಮಾಡಿದ್ರ ಇಲ್ವಾ? ತಿಂಡಿ ಕೂಡ ನೆಮ್ಮದಿಯಾಗಿ ತಿನ್ನೋ ತರ ಇತ್ತು. ಇಲ್ಲಿ ಯಾವ ಹೋಟೆಲ್ಗೆ ಹೋದ್ರು ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ. ಈ ಕಡೆ ಏನಾದ್ರು ಬಂದ್ರೆ ಟ್ರೈ ಮಾಡ್ಬೇಕು ಅನ್ಸಿದ್ರೆ ನೀವು ಟ್ರೈ ಮಾಡಿ ಒಂದ್ಸಲ. ಪೆಟ್ರೋಲ್ ಹಾಕಿಸ್ಬೇಕು ಇವಾಗ. ಟ್ರಿಪ್ 1 ತೋರಿಸ್ತೀನಿ ನಿಮ್ಗೆ. ಇಲ್ಲಿವರೆಗೂ ಓಡಾಡಿದ್ದೆಲ್ಲ ಸೇರಿಸಿ 322 ಕಿಲೋಮೀಟರ್ ಆಗಿದೆ. ಇವಾಗ ನನ್ಗೆ ರೆಡ್ ಕಲರ್ ತೋರ್ಸಕ್ಕೆ ಶುರುವಾಗಿತ್ತು. ನನ್ಗೆ ಅನ್ಸೋದು ಇನ್ನ ಮಿನಿಮಮ್ 3 ಲೀಟರ್ ಪೆಟ್ರೋಲ್ ಇರ್ಬೋದು ಟ್ಯಾಂಕ್ ಅಲ್ಲಿ ಅಂತ. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಮತ್ತೆ ಗೊತ್ತಾಗುತ್ತೆ. 36 ಕಿಲೋಮೀಟರ್ ಆವರೇಜ್ ಮೈಲೇಜ್ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ಇದೆ. ನೋಡೋಣ, ಪೆಟ್ರೋಲ್ ಹಾಕ್ಸಿ ನಾವು ಕ್ಯಾಲ್ಕುಲೇಟ್ ಮಾಡೋಣ ಒಂದ್ಸಲ. ಇವಾಗ ಮತ್ತೆ ಫುಲ್ ಟ್ಯಾಂಕ್ಗೆ ಆಲ್ರೆಡಿ ಇರೋ ಪೆಟ್ರೋಲ್ ಜೊತೆಗೆ 9.3 ಲೀಟರ್ ಎಕ್ಸ್ಟ್ರಾ ಆಗಿದೆ. ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಹತ್ರ ಸಿಕ್ಕಿರೋ ಮೈಲೇಜ್ ಬಂದು ನನಗೆ ಆವರೇಜ್ 35 ಕಿಲೋಮೀಟರ್. ನಾನು ಯಾವ್ದೋ ಸ್ಪೀಡ್ ಲಿಮಿಟ್ ಇಟ್ಕೊಂಡು ಬಂದಿಲ್ಲ ಈ ಟ್ರಿಪ್ 1 ಅಲ್ಲಿ. 75 ರಿಂದ 120 ಕಿಲೋಮೀಟರ್ ಅನ್ಕೊಳ್ಳಿ, ಅದೇ ಸ್ಪೀಡ್ ಅಲ್ಲಿ ಬಂದಿದ್ದೀನಿ. ಇಲ್ಲಿಂದ ಟ್ರಿಪ್ 2 0 ಮಾಡ್ಕೋಣ. ನೋಡೋಣ ನೆಕ್ಸ್ಟ್ ಮೈಲೇಜ್ ಹೆಂಗ್ ವೇರಿ ಆಗುತ್ತೆ ಟ್ರಿಪ್ 1 ಗಿಂತ ಅಂತ. ಮೈಲೇಜ್ ಜಾಸ್ತಿ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಮುಂದೆ ಮಾತಾಡೋಣ. ವಿಡಿಯೋ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಮಿಸ್ ಆಗ್ಬೋದು. ಕೊನೆವರೆಗೂ ನೋಡಿ. ನೀವೇನಾದ್ರೂ ಬೈಕ್ ತಗೋತಾ ಇದ್ದೀರಾ, ಯಾವುದೇ ಬೈಕ್ ಇರ್ಲಿ, ಅದು ಫಸ್ಟ್ ವಿಷಯ ಬಂದು ನೀವು ಬೈಕ್ ನ ಬುಕ್ ಮಾಡಿದ ತಕ್ಷಣನೇ ಹೇಳ್ಬಿಡಿ. ನೀವು ಹೋಗಿ ಬೈಕ್ ನೋಡಿ ನೀವು ಓಕೆ ಮಾಡಿದ ಮೇಲೆನೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ಬೇಕು ಅಂತ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನನ್ಗೆ ಸ್ವಲ್ಪ ಜನ ಹೇಳಿದ್ದು, ನಾನು ಕೇಳಿಸ್ಕೊಂಡಿದ್ದು ಮತ್ತೆ ನಾನು ನೋಡಿದ್ದು, ತುಂಬಾ ಜನಗಳಿಗೆ ಸ್ಕ್ರಾಚ್ ಆಗಿರೋದು, ಡೆಂಟ್ ಆಗಿರೋ ಬೈಕ್ ಗಳು ಸಿಗ್ತಾ ಇದೆ. ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಏನು ಮಾಡಕ್ ಆಗಲ್ಲ ಅನ್ನೋ ತರ ಮಾತುಗಳು ಬರ್ತಾ ಇದೆ ಶೋರೂಮ್ ಕಡೆಯಿಂದ. ಅದನ್ನ ಕಣ್ಣಾರೆ ನೋಡಿದೀನಿ ನಾನು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ತಗೋತಾ ಇರೋದೇ ಫಸ್ಟ್ ಬೈಕ್ ಆಗಿರುತ್ತೆ, ಹೊಸ ಬೈಕ್ ಆಗಿರುತ್ತೆ. ಹಂಗಿದ್ದಾಗ ಡೆಂಟ್ ಆಗಿರೋದು, ಸ್ಕ್ರಾಚಸ್ ಆಗಿರೋದು ತಗೊಳ್ಳೋದು, ಮತ್ತೆ ಆ ಸ್ಕ್ರಾಚಸ್ ನ ರೀಪ್ಲೇಸ್ ಮಾಡ್ಕೊಡಿ, ಪಾರ್ಟ್ಸ್ ನ ಚೇಂಜ್ ಮಾಡಿಸೋದು, ಇದೆಲ್ಲ ಇನ್ನ ಸ್ಟಾರ್ಟಿಂಗ್ ಅಲ್ಲೇ ಬೇಡ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಿಮ್ಗೆ. ಶೋರೂಮ್ ಅವ್ರು ಯಾರು ನಿಮ್ಗೆ ಇದನ್ನ ಹೇಳಲ್ಲ. ಮುಂಚೆನೆ ಯಾವ ಬೈಕ್ ಇರುತ್ತೆ ಆ ಬೈಕ್ ನ ರಿಜಿಸ್ಟರ್ ಮಾಡ್ತಾರೆ. ನೀವೇ ಮಾತಾಡ್ಕೋಬೇಕು ಶೋರೂಮ್ ಅವ್ರ ಹತ್ರ. ಅದನ್ನ ಬಿಟ್ರೆ ಸಸ್ಪೆನ್ಷನ್ ಬಗ್ಗೆ ಅಂತೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಆರಾಮಾಗಿರುತ್ತೆ. ನೀವೇನಾದ್ರೂ ಗ್ರೂಪ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀರಾ ಅಂತಂದ್ರೆ ಮಧ್ಯ ಯಾರ್ದಾದ್ರೂ ಬೇರೆ ಬೇರೆ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸ್ತಾ ಇದ್ರೆ ನಿಮ್ಗೆ ಅನುಭವ ಆಗ್ಬಿಡುತ್ತೆ. ನಿಮ್ಗೆ ಫೀಲ್ ಆಗುತ್ತೆ ಸಸ್ಪೆನ್ಷನ್ ಯಾವ ತರ ಇದೆ ಈ ಬೈಕ್ ಅಲ್ಲಿ, ಮತ್ತೆ ನೀವು ಇನ್ನ ಬೇರೆ ಬೈಕ್ ತಗೊಂಡ್ರೆ ಅದ್ರಲ್ಲಿ ಯಾವ ತರ ಇದೆ ಅನ್ನೋದು ಸಸ್ಪೆನ್ಷನ್ ಪಕ್ಕಾ ಫೀಲ್ ಆಗುತ್ತೆ ನಿಮ್ಗೆ. ಅಷ್ಟು ಸ್ಮೂತ್ ಆಗಿದೆ. ಸಸ್ಪೆನ್ಷನ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಮೇನ್ಲಿ ಎಕ್ಸ್ಪಲ್ಸ್ 210 ಬೈಕಿಗೆ ಈ ತರ ಮಾನ್ಸೂನ್ ರೈಡ್ ಬಂದಾಗ ಅಥವಾ ಯಾವ್ದೇ ತರ ಮಳೆಯಲ್ಲಿ ಬೈಕ್ ಓಡಿಸ್ತೀರಾ ಅಂತಂದ್ರೆ ತುಂಬಾ ನೀರು, ತುಂಬಾ ಗಲೀಜು ಮುಂದೆ ವೀಲಿಂದ ಎಷ್ಟರ ಮಟ್ಟಿಗೆ ಹಾರುತ್ತೆ ಅಂದ್ರೆ ತುಂಬಾ ಹಾರುತ್ತೆ. ಇದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಮಡ್ಗಾರ್ಡ್ ಎಕ್ಸ್ಟೆಂಡರ್ ಒಂದೇ ಈ ಸದ್ಯಕ್ಕಿರೋ ಆಪ್ಷನ್. ನಮ್ಗೆ ಯಾವ ಮಡ್ಗಾರ್ಡ್ ಎಕ್ಸ್ಟೆಂಡರ್ ಹಾಕ್ಸ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಇವಾಗ ಆನ್ಲೈನ್ ಅಲ್ಲಿ ಇರೋದು ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಮತ್ತೆ ಹೋಲ್ ಎಲ್ಲ ಮಾಡ್ಬೇಕು ಅಂತ ಹಾಕ್ಸಿಲ್ಲ ನಾನು ಇನ್ನೂನು. ನೋಡೋಣ ನೆಕ್ಸ್ಟ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಬರುತ್ತೆ, ಅದರಲ್ಲಿ ಯಾವ್ದು ಬೆಸ್ಟ್ ಅನ್ನೋದನ್ನ ನಾನು ಹಾಕ್ಸಿ ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ.
ಮತ್ತೆ ಇನ್ನೊಂದು ವಿಷಯ ಬಂದು ಗ್ಯಾಜೆಟ್ಸ್ಗಳಾಗಲಿ ಮೊಬೈಲ್ಗಳಾಗಲಿ ಹೆಡ್ಫೋನ್ ಅದು ಇದು ಪ್ರಾಡಕ್ಟ್ಗಳನ್ನ ನೀವು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿರ್ತೀರಾ, ಪರ್ಚೇಸ್ ಮಾಡಿರೋರನ್ನ ನೋಡಿರ್ತೀರಾ. ಆದ್ರೆ ನಿಮ್ಗೆ ಇದು ಗೊತ್ತಿರಲಿ, ಬೈಕ್ಗಳನ್ನ ಕೂಡ ಅಮೆಝಾನ್ ಅಲ್ಲಿ ಬುಕ್ ಮಾಡ್ಕೋಬಹುದು. ಅದು ನಿಮ್ಗೆ ಹತ್ರ ಇರೋ ಡೀಲರ್ಗೆ ಬಂದು ಅಲ್ಲಿಂದ ಬೈಕ್ ನ ತಗೊಳ್ಳೋ ತರ ಆಪ್ಷನ್ ಇದೆ. ಏನಂತಂದ್ರೆ ಮೊಬೈಲ್ಗೆ ಬೇರೆ ಬೇರೆ ಗ್ಯಾಜೆಟ್ಸ್ ಗಳಿಗೆ ಬೇರೆ ಬೇರೆ ಪ್ರಾಡಕ್ಟ್ ಗಳಿಗೆ ಯಾವ ತರ ಆಫರ್ ಗಳು ಇರುತ್ತೆ, ಬೈಕುನು ಅದೇ ತರ ಶೋರೂಮ್ ಗಿನ್ನ ನಿಮ್ಗೆ ಅಮೆಝಾನ್ ಅಲ್ಲಿ ತುಂಬಾ ಆಫರ್ಸ್ ಗಳು ನಡೀತಾ ಇರುತ್ತೆ. ಮೊನ್ನೆ ನನ್ನ ಕಸಿನ್ ಒಬ್ರು KTM ಡ್ಯೂಕ್ 250 ಬೈಕ್ ನ ಅಮೆಝಾನ್ ಅಲ್ಲಿ ಬುಕ್ ಮಾಡ್ಕೊಂಡು ತಗೊಂಡ್ರು. ಒರಿಜಿನಲ್ ಶೋರೂಮ್ ಪ್ರೈಸ್ ಗಿಂತ ಅವ್ರಿಗೆ 20,000 ಡಿಸ್ಕೌಂಟ್ ಆಗಿದೆ ಅಂತಂದ್ರೆ ನಂಬ್ತೀರಾ ನೀವು? ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕಂತಂದ್ರೆ ಪ್ರದೀಪ್ ಕೋಟಗಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಚೆಕ್ಔಟ್ ಮಾಡಿ. ಯಾವ ತರ ನಿಮ್ಗೆ ಬೈಕ್ ಡೆಲಿವರಿ ಸಿಗುತ್ತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಮಾತ್ರ ಕೇರ್ಫುಲ್ ಆಗಿ ಮಾಡಿ. ₹1 ಉಳ್ಕೊಂಡ್ರು ಅದು ನಿಮ್ಗೇನೆ. ಆಮೇಲೆ ಇದನ್ನ ಬಿಟ್ಟು ಇನ್ನೇನಾದ್ರೂ ಬೇರೆ ಐಡಿಯಾಸ್ ಇದ್ರೆ, ಇನ್ಫಾರ್ಮೇಶನ್ ಇದ್ರೆ ಕಮೆಂಟ್ ಮಾಡಿ. ನನಗೂ ಅದರಿಂದ ತಿಳ್ಕೊಂಡಂಗೆ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ನಿಮ್ ಕಡೆಯಿಂದ. ಮಾತಾಡ್ತಾ ಟೆಂಪಲ್ಗೆ ರೀಚ್ ಆದ್ವಿ. ಈ ಟೆಂಪಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬೆಟ್ಟದ ಭೈರವೇಶ್ವರ, ಸಕಲೇಶ್ಪುರದಲ್ಲಿರೋ ಒನ್ ಆಫ್ ದಿ ಫೇಮಸ್ ಟೆಂಪಲ್ ಇದು. ಇಲ್ಲಿ ದೇವಸ್ಥಾನ ನೋಡೋದೇ ಒಂದು ನೆಮ್ಮದಿ. ನೀವೇನಾದ್ರೂ ವೀಕೆಂಡ್ಸ್ ಅಲ್ಲಿ ಬಂದ್ರೆ ತುಂಬಾ ಜನ ಇರ್ತಾರೆ ಇಲ್ಲಿ, ಬಟ್ ವೀಕ್ ಡೇಸ್ ಅಲ್ಲಿ ಬಂದ್ರೆ ಅಷ್ಟೊಂದ್ ಜನ ಇರಲ್ಲ. ಜನ ಇದ್ರು ಇಲ್ಲ ಅಂತಂದ್ರು ಇಲ್ಲಿ ವ್ಯೂ ನಿಮ್ಗೆ ಏನು ಮೋಸ ಮಾಡಲ್ಲ. ಸುತ್ತಮುತ್ತ ನೋಡೋದಕ್ಕೆ ಎಷ್ಟೇ ಜನ ಇದ್ರು ಅಷ್ಟು ಪೀಸ್ಫುಲ್ ಆಗಿದೆ ಜಾಗ ಮಾತ್ರ. ಇಲ್ಲಿರೋದು ಶಿವನ ಉಗ್ರರೂಪ ಭೈರವ, ಅದಕ್ಕೇನೆ ಬೆಟ್ಟದ ಭೈರವೇಶ್ವರ ಅಂತ ಹೆಸರಿಟ್ಟಿರೋದು. ಪಾಂಡವರು ವನವಾಸದಲ್ಲಿ ಇರ್ಬೇಕಿದ್ರೆ ಇಲ್ಲಿ ಉಳ್ಕೊಂಡಿದ್ರು ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈ ಬೆಟ್ಟಕ್ಕೆ ಪಾಂಡವರ ಗುಡ್ಡ ಅಂತ ಹೆಸರಿಟ್ಟಿದ್ದಾರೆ. ಪಾಂಡವರ ಗುಡ್ಡದ ಮೇಲೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇದೆ. ಇದು ಹತ್ತತ್ರ 600ರಿಂದ 800 ವರ್ಷ ಹಳೆ ಕಲ್ಲಿನ ದೇವಸ್ಥಾನ ಅಂತ ಹೇಳ್ತಾರೆ. ಕಪ್ಪು ಕಲ್ಲಿಂದ ಕಟ್ಟಿರೋ ದೇವಸ್ಥಾನ ಇದು. ಅದೊಂದು ಆಸೆ ಇತ್ತು ಇಲ್ಲಿಗೆ ಹೋಗ್ಬೇಕು ಅನ್ನೋದು. ಅಂತೂ ಇಂತೂ ನೋಡಿದ್ದಾಯ್ತು. ಮೈಂಡ್ ಎಲ್ಲಾನು ಫುಲ್ ಖುಷ್. ರಾಜರ ಕಾಲದ ಕಲ್ಲಿನ ದೇವಸ್ಥಾನ ನಾವು ನೋಡ್ತಾ ಇದೀವಿ ಅಂತಂದ್ರೆ ಅದೊಂದು ದಿ ಬೆಸ್ಟ್ ಫೀಲಿಂಗ್. ಅದು ಈ ಮಾನ್ಸೂನ್ ಅಲ್ಲಿ, ಮಳೆಯಲ್ಲಿ ಕಪ್ಪು ಕಲ್ಲಿನ ದೇವಸ್ಥಾನ, ಅದರಲ್ಲೂ ಬೆಂಗಳೂರಿಂದ ಬಂದು ಇಂಥದ್ದೆಲ್ಲ ವ್ಯೂಸ್ ನೋಡ್ತಾ ಇದೀವಿ ಅಂತಂದ್ರೆ ಎಲ್ಲೋ ಸ್ವರ್ಗದಲ್ಲಿರೋ ತರ ಫೀಲ್ ಆಗುತ್ತೆ ಮಾತ್ರ. ಅದೊಂದು ಆಸೆ ಇತ್ತು, ಇವತ್ತಿಗೆ ಕಂಪ್ಲೀಟ್ ಆಯ್ತು. ಪಾರ್ಟ್ 1 ವಿಡಿಯೋದಲ್ಲೂ ಹೇಳಿದ್ದೆ ಅನ್ಸುತ್ತೆ ನಿಮಗೆ. ಈ ಫೋಟೋಗ್ರಫಿ ವಿಡಿಯೋಗ್ರಫಿ ಇಷ್ಟಪಡೋರಿಗೆ, ಯಾರಿಗಾದ್ರೂ ಹೋಗಿದ್ ಕಡೆ ಫೋಟೋಸ್ ತೆಕ್ಕೊಟ್ಟಿಲ್ಲ ಅಂತಂದ್ರೆ ಮಜಾನೇ ಇರಲ್ಲ. ಏನೋ ಫುಲ್ ಕ್ಯಾಮ್ರಾಮನ್ ಮುಸ್ತಫಾ ಆಗೋಗಿದ್ದೀನಿ ನಾನಂತೂ. ನೋಡಿ ಇಷ್ಟು ಒಳ್ಳೆ ಜಾಗದಲ್ಲಿ ಬರೋರ್ಗೆ ಅಂತ ಒಂದು ವಾಶ್ರೂಮ್ ಇದೆ. ಅದು ನೋಡಿ ಈ ತರ ಕಂಡೀಷನ್ ಇದೆ. ಯಾರನ್ನ ಕೇಳೋದು ಹೇಳಿ, ಇಲ್ಲಿ ವರ್ಷದ 365 ದಿನಾನೂ ಜನಗಳು ಬರ್ತಾರೆ ಇಲ್ಲಿ. ಇದೆಲ್ಲ ಸ್ವಲ್ಪ ಸರಿ ಆದ್ರೆ ಟೂರಿಂಗ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹೊರಟ್ಬಿಡೋಣ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ. ಲೇಟ್ ಆಗುತ್ತೆ ಇಲ್ಲ ಅಂದ್ರೆ. ದೇವಸ್ಥಾನ ಎಷ್ಟು ಪೀಕಲ್ಲಿದೆ ನೋಡಿ. ಇಲ್ಲಿ ಈ ಇಳಿಜಾರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇವಾಗ ಇಲ್ಲಿಂದ ಚಾರ್ಮಡಿ ಘಾಟ್ ರೂಟಲ್ಲಿ ಸೀದಾ ಧರ್ಮಸ್ಥಳ ಹೋಗ್ತಾ ಇರೋದೆ. ವಾಪಸ್ ಬರುವಾಗ ಚಾರ್ಮಡಿ ಘಾಟ್ನ ಎಕ್ಸ್ಪ್ಲೋರ್ ಮಾಡೋಣಂತೆ. ಇಲ್ಲಿಗೆ ನಮ್ಮ ಸಾಹೇಬ್ರ ಜೊತೆ ಟ್ರಾವೆಲ್ ಮಾಡ್ತಾ ಇರೋ ಪಾರ್ಟ್ 2 ವಿಡಿಯೋ ಕಂಪ್ಲೀಟ್ ಆಗ್ತಾ ಇದೆ. ತುಂಬ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು, ಬೈ ಬಾಯ್, ಜೈ ಹಿಂದ್, ಜೈ ಶ್ರೀರಾಮ್.